ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪಾರು ಚವಾಣ್ ಯೂಟ್ಯೂಬ್ ಚಾನಲ್. ಇದು ಸಂಕ್ರಾಂತಿ ದಿನದ ಬ್ಲಾಗ್ ಆಗಿರುತ್ತೆ ನೋಡಿ. ಪ್ರಿಷಾ ಬೆಳಿಗ್ಗೆ ಎದ್ದ ತಕ್ಷಣ ಅವಳ ಬೆಡ್ಶೀಟ್ನ ಫೋಲ್ಡ್ ಮಾಡ್ತಾಳೆ. ಅಂದರೆ ಅವಳಿಗೆ ಇವಾಗ ಕಲಿತಾ ಇದ್ದಾಳೆ, ಸೊ ನಾನು ಕಲಿಸ್ತಾ ಇದ್ದೀನಿ. ಹಾಗಾಗಿ ಅವಳು ಇದೇ ಥರ ಫೋಲ್ಡ್ ಮಾಡಿ ಇಟ್ಬಿಡ್ತಾಳೆ. ಅದಾದಮೇಲೆ ಡ್ರೈ ಶೀಟ್ ಹಾಕಿದ್ದೆ. ಅಮ್ಮ ಇದೇನಿದು ಅಂತ ಇದ್ಲು. ಡ್ರೈ ಶೀಟ್ ತೆಗೆದು ತಗೊಂಡೆ ನಾನು. ಅದಾದಮೇಲೆ ಅವಳು ಮತ್ತು ಫೋಲ್ಡ್ ಮಾಡಿದ್ಲು. ಸಂಕ್ರಾಂತಿ ದಿನ ನಾನು ನೆನ್ನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಪ್ರಿಷಾಗೆ ಪಲಾವ್ ಎರಿಬೇಕು ಅಂತ. ಸೊ ಇವತ್ತಿನ ದಿನದಲ್ಲಿ ಅವಳಿಗೆ ನಾನು ಪಲಾವ್ ಎರಿತಾ ಇದ್ದೀನಿ. ಅದೇ ಏನೆಲ್ಲ ಯೂಸ್ ಮಾಡ್ತೀನಿ, ಪಲಾವ್ ಎರಕ್ಕೆ ಏನೆಲ್ಲ ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ನೀವೆಲ್ಲ ಹೇಗೆ ಪಲಾವ್ ಎರೆದ್ರಿ ಅಥವಾ ಪಲಾವ್ ಎರೆದ್ರಾ ಇಲ್ವಾ ಅಂತ ನನಗೆ ಹೇಳಿ, ಆಯಿತಾ? ಯಾಕೆಂದರೆ ನಮ್ಮೂರ ಸೈಡ್ ಪಲಾವ್ ಎರೆಯಲ್ಲ. ನಾನಿಲ್ಲಿ ಬಂದು ಪಲಾವ್ ಎರಿತಾ ಇದ್ದೀನಿ ಬೆಂಗಳೂರಲ್ಲಿ. ಪಲಾವ್ ಎರೋಕ್ಕೆ ನಾನು ಕಬ್ಬು, ಗೆಣಸು, ಆಮೇಲೆ ಕಬ್ಬಿನ ಪೀಸಸ್ಸು, ಆಮೇಲೆ ಎಳ್ಳು, ಬೆಲ್ಲ, ಬಾರಿಕಾಯಿ ಅದೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ದೃಷ್ಟಿಗೆ ಅರಿಶಿನ ಮತ್ತು ಕುಂಕುಮ, ನೀರು ಮಿಕ್ಸ್ ಮಾಡಿ ಅದರಲ್ಲಿ ಸ್ವಲ್ಪ ಸುಣ್ಣ ಸೇರಿಸಿ ಅದನ್ನೇ ರೆಡ್ ಕಲರ್ ಫುಲ್ ಬರೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಅದಾದಮೇಲೆ ಒಂದು ಮ್ಯಾಟ್ ಥರ ಏನಾದರೂ ಕೆಳಗಡೆ ಹಾಸಿ ಅದ್ರ ಮೇಲೆ ಅಕ್ಷತೆ ಕಾಳು ಹಾಕಿ ಪ್ರಿಷನ್ನ ಕೂರಿಸಿದ್ದೀನಿ. ಅವಳು ಎಳ್ಳು ಬೆಲ್ಲ ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಇದನ್ನು ಉದ್ದಾಗಿ ವಿಡಿಯೋ ನಾರ್ಮಲಿ ಯೂಟ್ಯೂಬಲ್ಲಿ ಲಾಗ್ ಮಾಡೋ ಥರ ತೊಗೊಂಡಿಲ್ಲ ನಮ್ಮ ಹಸ್ಬೆಂಡು, ಹಾಗೆ ಹಿಡ್ಕೊಂಡಿದ್ರು. ಅದಕ್ಕಾಗಿ ಸ್ವಲ್ಪ ವಿಡಿಯೋ ಫಾಲ್ಟಲ್ಲಿದೆ, ಯಾರೋ ಬೈಕೋಬೇಡಿ ಆಯಿತಾ? ಅದಾದಮೇಲೆ ಮತ್ತೆ ಹೇಳಿದೆ ನಮ್ಮ ಹಸ್ಬೆಂಡ್ಗೆ ಈ ಥರ ರೊಟೇಟ್ ಮಾಡಿ ವಿಡಿಯೋ ಮಾಡಿ ಅಂತ. ಅವ್ರು ಹೇಗೆ ಮಾಡಿದಾರೋ ಏನೋ ವಿಡಿಯೋ ನೋಡಿದ್ಮೇಲೆ ನನಗೆ ಗೊತ್ತಾಯಿತು, ಬಂದಿದೆ, ಓಕೆ ಅನ್ನಿಸ್ತು. ಅದಾದಮೇಲೆ ನಾನು 2 ದೀಪ ತೊಗೋಬೇಕು. ನಮ್ಮ ಮನೇಲಿ ಒಂದೇ ದೀಪ ಇತ್ತು, ಸೊ ಅದಕ್ಕೇ 2 ಬತ್ತಿ ಹಾಕಿ ದೀಪ ಮಾಡ್ಕೊಂಡಿದ್ದೀನಿ. ಮತ್ತು ಅಕ್ಷತೆ ರೆಡಿ ಮಾಡ್ಕೊಂಡಿದ್ದೀನಿ. ಅವಳಿಗೆ ಕುಂಕುಮ ಮತ್ತು ಅರಿಶಿನ ಎಲ್ಲ ಹಚ್ಚಿ ಅವಳಿಗೆ ಆರತಿ ಎಲ್ಲ ಮಾಡಿ ಪಲಾವ್ ಎರೆದೆ. ಪಲಾವ್ ಎರೆಯುವಾಗ ನಾವು ತೊಗೊಂಡಿರ್ತೀವಲ್ವ ಏನೇನು ಫ್ರೂಟ್ಸು, ಬಾರಿಕಾಯಿ, ಆಮೇಲೆ ಎಳ್ಳು, ಬೆಲ್ಲ, ಆಮೇಲೆ ಇದು ಏನದು ಕಬ್ಬಿನ ಪೀಸಸ್ಸು ಮತ್ತು ಸ್ವಲ್ಪ ಕಾಯಿನು. ಆ್ಯಕ್ಚುಲಿ ನಾನು ಕಾಯಿನ್ ತೊಗೊಳ್ಳೋದೇ ಮರ್ತು ಹೋಗಿಬಿಟ್ಟಿದ್ದೆ. ಮತ್ತು ಆಮೇಲೆ ಆರತಿ ಎಲ್ಲ ಮಾಡಾದಮೇಲೆ ಕಾಯಿನ್ ಎಲ್ಲ ತೊಗೊಂಡು ಅವಳಿಗೆ ಮೇಲೆ 3 ಸರಿ ಒಂದು ಗ್ಲಾಸ್, ಇಲ್ಲಾಂದರೆ ಅದನ್ನು ಸೇರಲ್ಲಿ ಹಾಕಬೇಕಂತೆ, ಅಂದರೆ ತಲೆ ಮೇಲೆ ಸೇರಲ್ಲಿ ಹಾಕಬೇಕಂದ್ರೆ. ಬಟ್ ನಮ್ಮ ಮನೇಲಿ ಸೇರು ಇಲ್ಲದೆ ಇರೋ ಕಾರಣ ನಾನು ಗ್ಲಾಸಲ್ಲೇ ಅದನ್ನು ಹಾಕ್ಕೊಂಡು ಎಲ್ಲನೂ ಗ್ಲಾಸಲ್ಲೇ ಸೇರಿಸ್ಕೊಂಡು ಅವಳಿಗೆ 3 ಸರಿ ಪಲಾವ್ ಎರೆದಿದ್ದೀನಿ ಹೂವೆಲ್ಲ ಹಾಕಿ. ಇದನ್ನು ಪಲಾವ್ ಎರೆದ ಮೇಲೆ ಇದರಲ್ಲಿ ನಾವೆಲ್ಲ ಅವಳ ಬಾಡಿ ಮೇಲಿಂದ ಬಂದಿರುತ್ತೆ ಅಲ್ವಾ, ಕಾಸು, ಆಮೇಲೆ ಬಾರಿಕಾಯಿ, ಎಳ್ಳು ಬೆಲ್ಲ ಎಲ್ಲನೂ, ಅದನ್ನು ಯಾವುದಾದ್ರೂ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಾಗತ್ತೆ ಅಂತೆ. ಅಥವಾ ನೀವು ಯಾವುದಾದ್ರೂ ಪ್ರಾಣಿಗಳಿಗೆ ಕೊಟ್ಟರು, ನನ್ನ ತಿಳುವಳಿಕೆ ಪ್ರಕಾರ ಪ್ರಾಣಿಗಳಿಗೆ ಕೊಟ್ಟರು ಓಕೆ ಅನಿಸುತ್ತೆ. ಯಾಕೆಂದರೆ ಯೂಶ್ವಲಿ ಇಲ್ಲಿ ಎಲ್ಲ ಯಾರಿಗೆ ಕೊಡೋಣ ಅಲ್ವಾ ನಾವು ಮಕ್ಕಳಿಗೆ. ಆದರೂ ನಾನು ಯಾರಿಗಾದ್ರೂ ಕೊಡೋಣ ಬಿಡು ನಮ್ಮ ಸೋನುಗೆ ಅಂತ ಎತ್ತಿಟ್ಟಿದ್ದೀನಿ. ಅದನ್ನು ನೆಕ್ಸ್ಟ್ ಡೇ ನಮ್ಮ ಸೋನು ಬಂದಾಗ ಅವನಿಗೆ ಕೊಡ್ತೀನಿ. ಇಲ್ಲಿ ನೋಡಿ, ಇದಿಷ್ಟೇ ಫಲಹಾರ. ಇದನ್ನು ಮಾಡೋದ್ರಿಂದ ನಾವು ಮಕ್ಕಳಿಗೆ ಕೆಟ್ಟ ದೃಷ್ಟಿ ಏನಾದರೂ ಆಗಿದ್ದರೆ, ಅವರು ಜಾಸ್ತಿ ಹಠ ಮಾಡ್ತಾಯಿದ್ರೆ ಎಲ್ಲ ಅವ್ರಿಗೆ ಮುಂದೆ ಅಂದರೆ ಆಯಸ್ಸು ಎಲ್ಲ ವೃದ್ಧಿ ಆಗುತ್ತಂತೆ. ಏನೇ ಕೆಟ್ಟ ದೃಷ್ಟಿ ಇದ್ದರೂ ಎಲ್ಲ ಹೋಗುತ್ತೆ ಅಂತೆ. ಸೊ ಮಾಡಿದ್ದು ಒಳ್ಳೇದಲ್ವ. ನಮ್ಮ ಸೈಡ್ ಯೂಶ್ವಲಿ ಮಾಡಲ್ಲ ಇದನ್ನು, ಬೆಂಗಳೂರಲ್ಲಿ ಮಾಡ್ತಾರೆ. ನನ್ನ ಮಗಳು 1 ವರ್ಷ ಇದ್ದಾಗ ನಾನು ಮಾಡಿದ್ದೆ. ಸೊ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಏನಾಗುತ್ತೆ ಅಲ್ವಾ ಮಾಡಿದರೆ ಅಂತ ನಾನು ಇದನ್ನು ಮಾಡ್ತಾ ಬಂದಿದ್ದೀನಿ. ಮತ್ತು ನೆಕ್ಸ್ಟ್ ವರ್ಷ ಕೂಡ ಮಾಡ್ತೀನಿ. ಮಕ್ಳಿಗೆ ಒಳ್ಳೆಯದಾಗುತ್ತೆ ಅಂದರೆ ಯಾರಾದರೂ ಏನು ಬೇಕಾದರೂ ಮಾಡ್ತಾರೆ ಅಲ್ವಾ. ಸೊ ಅವಳಿಗೋಸ್ಕರ ಒಳ್ಳೆಯದಾಗುತ್ತೆ ಅಂತ ನಾನು ಕೂಡ ಈ ಕಡೆ ಮಾಡ್ತಾಯಿದ್ದೀನಿ. ಅವಳು ಎಷ್ಟು ಖುಷಿಯಾಗಿದ್ಲು, ಎಷ್ಟು ಖುಷಿಯಿಂದ ಡ್ರೆಸ್ ಎಲ್ಲ ಹಾಕ್ಕೊಂಡ್ಲು ಗೊತ್ತಾ. ನನಗಂತೂ ಅನ್ನಿಸ್ಲೇ ಇಲ್ಲ ಅವಳು ಓಕೆ ಡ್ರೆಸ್ ಹಾಕ್ತಾಳೆ ಅಂತ. ಲಾಸ್ಟ್ ಇಯರ್ ಅವಳು ಈ ಥರ ಲಂಗ ಬ್ಲೌಸು ಹಾಕೋತಾ ಇರಲಿಲ್ಲ. ನನಗೆ ಬೇಡ ಅಮ್ಮ, ನನಗೆ ಚುಚ್ಚುತ್ತೆ ಅಂತ ಇದ್ಲು. ಈ ಸರಿ ಅವಳೇ ಬ್ಯಾಂಗಲೆಲ್ಲ ಹಾಕ್ಕೊಂಡಿದ್ದಾಳೆ, ಖುಷಿಯಾಗಿ ಹಾಕ್ಕೊಂಡಿದ್ದಾಳೆ. ಆಮೇಲೆ ನಾನು ರೀಲ್ಸ್ಗೋಸ್ಕರ ಅಮ್ಮ ರೊಟೇಟ್ ಆಗು ಅಂತ ಇದ್ದೆ. ರೊಟೇಟ್ ಕೂಡ ಹಾಕಿ ಡ್ಯಾನ್ಸ್ ಕೂಡ ಮಾಡಿ ಕೊಟ್ಟಳು ನನಗೆ. ಅಂದರೆ ಡ್ಯಾನ್ಸ್ ಅಂದರೆ ಸುಮ್ಮನೆ ಹೀಗೆ ರೊಟೇಟ್ ಆದಳು. ಫಸ್ಟು ಬೇಡ ಅಮ್ಮ ಅಂದಳು. ಆಮೇಲೆ ಲಲಲೆಲ್ಲ ಮಾಡು ಅಮ್ಮ ಲೆಹೆಂಗ ಹಿಡ್ಕೊಂಡು ಅಂದೆ. ಆವಾಗ ಆಯಿತು ಸರಿ ಅಂತ ಲೆಹೆಂಗ ಹಿಡ್ಕೊಂಡು ಲಲಲಲ ಅಂತ ಮಾಡ್ತಾಯಿದ್ಲು. ಹೆಣ್ಮಕ್ಳಿಗೆ ಈ ಥರ ರೆಡಿ ಮಾಡಿ ನೋಡೋಕ್ಕೆ ಎಷ್ಟು ಚೆಂದ ಅಲ್ವಾ. ನನ್ನ ಮಗಳಿಗೆ 100 ಪಟ್ಟು ದೃಷ್ಟಿ ನನ್ನದೇ ಆಗಿದೆ ಅನ್ನಿಸ್ತು ನನಗೆ. ಅಷ್ಟು
ಮುದ್ದೆ ಕಾಣಿಸ್ತಾ ಇದ್ಲು ನನ್ನ ಮಗಳು. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನನ್ನ ಮಗಳಿಗೆ ಈ ರೀತಿ ರೆಡಿ ಮಾಡಿದಾಗ ನನಗಿನ್ನೂ ಖುಷಿ ಆಗುತ್ತೆ. ಅದಾದಮೇಲೆ ಅವಳಿಗೆ ಊಟ ಮಾಡಿ ಮಲಗಿಸ್ದೆ, ನಾನು ಮಲ್ಕೊಂಡ್ಲವಳು. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂದಿನ ವಿಡಿಯೋಸು ನಿಮಗೆ ರೀಚ್ ಆಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.